ಹೇಳಿದಂತೆ ಪ್ರತಿಯೊಂದು ಮಂತ್ರ ಆ ಮಂತ್ರದ ಅರ್ಥಾನುಸಂಧಾನ ಮತ್ತು ಈ ಯಾವ ಶ್ರೇಷ್ಠವಾಗಿರತಕ್ಕಂತಹ ಈ ಉಪನಿಷತ್ತಿನ ವಿದ್ಯೆಯನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ. ಅದರಲ್ಲಿ 2 ದಿವಸದಿಂದ ತಿಳಿಸಿದಂತೆ ಸತ್ಯಮಿತಿ ಸತ್ಯವಚಾರಾಧೀತರಃ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿಃ ಸ್ವಾಧ್ಯಾಯ ಪ್ರವಚನೆ ವೇದೇತಿ ನಾಕೋ ಮೌದ್ಗಲ್ಯಃ ತದ್ಧಿತಪಸ್ತದ್ಧಿತಪಃ. ಯಾವುದು ನಿಜವಾಗಲೂ ತಪಸ್ಸು? ಸ್ವಾಧ್ಯಾಯ ಪ್ರವಚನ. ನಾವು ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸಬೇಕು. ಯಾಕೆ ಅಂದರೆ ಅದು ವಿದ್ಯೆ ಬಹಳ ವಿಶಿಷ್ಟವಾಗಿರತಕ್ಕಂಥ. ಬರಂಗಿಲ್ಲ, ಮೊದಲಿಗೆ ತಿಳಿಸ್ಬೇಕು. ಆಮೇಲೆ ಯಾವ ಈ ವಿದ್ಯೆ ಜ್ಞಾನ ಎಷ್ಟು ಸಂಪಾದನೆ ಮಾಡ್ತೀವೋ ಅದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು ಅಂತ. ಸ್ವಾಧ್ಯಾಯ ಪ್ರವಚನವನ್ನ ತಪ್ಪದೇ ನಾವು ಮಾಡತಕ್ಕಂತಹದ್ದಾಗಬೇಕು ಅನ್ನುವಂತಹದ್ದನ್ನ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ, ಏವೇತಿ ನಾಕೋ ಮೌದ್ಗಲ್ಯ, ಮೌದ್ಗಲ್ಯ ಋಷಿಗಳು ಇದನ್ನು ಹೇಳಿಕೊಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಮುಖ್ಯವಾದ ಅಂಶ ಯಾವುದು ಎನ್ನುವಂತಹದ್ದನ್ನ ತಾವು ತಿಳಿದುಕೊಂಡು ಸ್ವಾಧ್ಯಾಯ ಪ್ರವಚನ ಬಿಟ್ಟರೆ ಬೇರೆ ಯಾವುದೂ ಕೂಡ ವಿಹಿತ ಅಲ್ಲ ಎನ್ನುವಂತಹದ್ದನ್ನ ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅಂತಹ ಋಷಿಗಳು ನಮಗೆ ತಿಳಿಸಿಕೊಡುತ್ತಾರೆ. ತದ್ಧಿತಪಃ, ಮುದ್ಗಲ ನಾಮಕರಾಗಿರ್ತಕ್ಕಂತಹ ಋಷಿಗಳ ಮಕ್ಕಳು ಮೌದ್ಗಲರು ಅಂತ ಅವ್ರಿಗೆ ಕರೀತಾರೆ. ಅಂತಹ ಋಷಿಗಳು ನಮಗೆ ತಿಳಿಸಿಕೊಡುತ್ತಾರೆ. ಒಬ್ಬ ಸುಭಾಷಿತಗಾರ ಹೇಳುತ್ತಾನೆ, ಈ ಸ್ವಾಧ್ಯಾಯದಿಂದ ಏನಾಗ್ತದೆ ಮತ್ತು ಪ್ರವಚನ ಯಾಕೆ ಮಾಡಬೇಕು ಅಂದರೆ ಒಬ್ಬ ಸುಭಾಷಿತಗಾರ ಒಳ್ಳೆ ಉದಾಹರಣೆ ಕೊಟ್ಟು ಹೇಳ್ತಾನೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭಕ್ತಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಹೇಳ್ತಾನೆ, ಸಾಮಾನ್ಯವಾದಂತಹ ಧನಕ್ಕೂ ವಿದ್ಯಾಧನಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯವಾದ ಧನ ಕಳ್ಳರಿಂದ ಕಳ್ಳತನ ಮಾಡಿಕೊಳ್ಬಹುದು, ರಾಜ ಒತ್ತಾಯದಿಂದ ಪೂರ್ವಕವಾಗಿ ಕಸಗೋಬಹುದು, ಅಣ್ಣ ತಮ್ಮಂದ್ರು ಬಂದು ಜಗಳಾಡಿ ಇಸ್ಕೊಂಡು ಹೋಗ್ಬೋದು, ಪಾಲು ಬೇಡಬಹುದು, ಮತ್ತು ಅದನ್ನು ಇಟ್ಕೊಳ್ಳೋದ್ರಿಂದ ನಮಗೆ ವಜ್ಜಾಗಬಹುದು, ಮತ್ತು ಅದನ್ನು ಬಳಸೋದ್ರಿಂದ ನಷ್ಟ ಆಗಿ ಹೋಗ್ಬಿಡ್ಬೋದು. ಇವೆಲ್ಲವೂ ಕೂಡ ಸಂಪತ್ತಿನ ವ್ಯಯವಾಗುವಂತಹ ಸ್ಥಾನ. ಆದರೆ ಅದೇ ವಿದ್ಯಾಧನ, ವಿದ್ಯೆ ಎನ್ನುವಂತಹ ಸಂಪತ್ತು ಇತ್ತು ಅಂದ್ರೆ ಅದು ಯಾರಿಂದಲೂ ಏನೂ ಮಾಡ್ಲಿಕ್ಕಿಲ್ಲ ಅಂತ. ಏನು ಹೇಳ್ತಾರೆ? ನಚೋರಹರ್ಯಂ, ಜ್ಞಾನ ವಿದ್ಯಾ ಸ್ವಾಧ್ಯಾಯ ಅಂತಹ ವಿದ್ಯಾ ಸಂಪತ್ತನ್ನ ನೀವು ಪಡೆದುಕೊಂಡಿದ್ರೆ ನಚೋರಹರ್ಯಂ, ಕಳ್ಳರು ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಎನ್ನುವ ಅಂಜಿಕೆ ಇಲ್ಲ. ನಚ ರಾಜಹಾರ್ಯಂ, ರಾಜ ಬಂದು ಅದನ್ನು ಕಸಗೊಳ್ತಾನೆ ಇಲ್ಲ. ನ ಭಕ್ತೃಭಾಜ್ಯಂ, ಅಣ್ಣ ತಮ್ಮಂದ್ರು ಬಂದು ಅದನ್ನು ಭಾಗ ಮಾಡ್ರಿ ಅಂತ ಕೇಳ್ತಾರ ಇಲ್ಲ. ನಚ ಭಾರಕಾರಿ, ವಿದ್ಯೆ ಎನ್ನುವಂತಹ ಧನ ನಮ್ಮ ಹತ್ರ ಇದ್ರೆ ನಮಗೆ ವಜ್ಜ ಇರಂಗಿಲ್ಲ, ತಲೆಗೆ ಟೆನ್ಷನ್ ಇರಂಗಿಲ್ಲ, ನಮಗೆ ಯಾವುದೇ ವಿಧವಾಗಿಯೂ ಕೂಡ ಸಮಸ್ಯೆ ಇರುವುದಿಲ್ಲ.
ಲೌಕಿಕ ಧನ ನಮ್ಮಲ್ಲಿತ್ತ ನಿದ್ದೆ ಹತ್ತುವುದಿಲ್ರಿ. ಆದರೆ ಈ ವಿದ್ಯಾಧನಂ ನಚಭಾರಕಾರಿ, ಆ ಲೌಕಿಕ ಹಣ ಅದು ಅದನ್ನು ಖರ್ಚು ಮಾಡಿದರೆ ನಷ್ಟ ಆಗಿ ಹೋಗ್ತದೆ. ಆದರೆ ವಿದ್ಯಾ ಎನ್ನುವಂತಹ ಜ್ಞಾನವೆನ್ನುವಂತಹ ಧನ ಏನಿದೆಯಲ್ಲ, ವ್ಯಯೇ ಕೃತೇ ವರ್ಧತ ಏವ ನಿತ್ಯಂ, ಇದನ್ನ ಈ ವ್ಯಯ ಮಾಡಿದರೆ ಅಂದ್ರೆ ಇನ್ನೊಬ್ಬರಿಗೆ ಹೇಳಿದರೆ ವಿದ್ಯಾಧನವನ್ನ ಖರ್ಚು ಮಾಡ್ತಾ ಹೋದಂಗೆಲ್ಲ ಬೆಳೀತಾ ಹೋಗ್ತದಂತೆ. ವ್ಯಯೇ ಕೃತೇ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಎಲ್ಲ ಧನಕ್ಕಿಂತಲೂ ಲೌಕಿಕ ಧನ ಸಂಪತ್ತು ಅದಕ್ಕಿಂತಲೂ ಪ್ರಧಾನವಾಗಿದ್ಯಾವುದು ಅಂದ್ರೆ ಅದು ವಿದ್ಯಾಧನ. ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ, ಎಲ್ಲ ಸಂಪತ್ತಿಗಿಂತಲೂ ಪ್ರಧಾನವಾದ ಸಂಪತ್ತು ಅದು ವಿದ್ಯಾಧನ. ಅಂತಹ ಸ್ವಾಧ್ಯಾಯ ಪ್ರವಚನ ಅದನ್ನ ಬರೀ ಕಲ್ತು ಕೂಡಬಾರದು ಅಂತ ಶಾಸ್ತ್ರ ಹೇಳಿಕೊಡುತ್ತದೆ. ನೀನು ಕಲ್ತು ನೀನೊಬ್ಬನೇ ಅದನ್ನು ಮಾಡಿಕೊಳ್ಳುವಂತಹದ್ದಲ್ಲ, ನೀನು ಒಬ್ಬನಿಗೆ ಅದನ್ನು ಪಾಠ ಹೇಳಬೇಕು. ಯಾವಾಗಲೂ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತೇವೆ. ಮಾಡಿದ ಮೇಲೆ ಗುರುಗಳಿಗೆ ಗುರುದಕ್ಷಿಣೆ ಅಂತ ನಾವು ಏನೋ ಒಂದು ಕೊಟ್ಟು ಬರ್ತೇವೆ. ಆದರೆ ನಿಜವಾಗಲೂ ಗುರುದಕ್ಷಿಣೆ ಯಾವುದು ಗೊತ್ತು? ನಮಗೆ ಗುರುಗಳು ಪಾಠ ಹೇಳಿದ್ದನ್ನು ನಾವು ಇನ್ನೊಬ್ಬರಿಗೆ ಪಾಠ ಹೇಳಿ ಆ ವಿದ್ಯಾರ್ಥಿಯನ್ನು ಗುರುಗಳ ಹತ್ರ ತಗೊಂಡೋಗಿ ಪರೀಕ್ಷಾ ಕೊಡಿಸಿದ್ರೆ ಅದು ನಿಜವಾಗಲೂ ಗುರುದಕ್ಷಿಣೆ. ಅದು ನಿಜವಾಗಲೂ ಗುರುಗಳಲ್ಲಿ ನಾವು ಕಲ್ತಾಗ ಗುರುಗಳಿಗೆ ಆವಾಗ ಸಂತೋಷ ಆಗ್ತದೆ. ಬರೇ ನಿನ್ನಷ್ಟಕ್ಕೆ ನೀನು ಕಲ್ತಿ ನಿನ್ನಷ್ಟು ನೀನು ಹೋದಿ ಅಂದ್ರೆ ಏನ್ ಮಾಡ್ದಂಗಾಯ್ತು? ಅದರಿಂದ ಸ್ವಾಧ್ಯಾಯ ಆಯಿತು, ಪ್ರವಚನ ಆಗಲಿಲ್ಲ, ಇನ್ನೊಬ್ಬರಿಗೆ ಅದರಿಂದ ಉಪಕಾರ ಆಗಿಲ್ಲ, ನಿನಗೊಬ್ಬನಿಗೆ ಸಾಧನೆ ಮಾಡ್ಕೊಳ್ಳಿಕ್ಕಾಗಿದ್ರೆ 4 ಮಂದಿಗೆ ತಿಳಿಬೇಕಲ್ಲ, ಹೇಳಬೇಕಲ್ಲ. ಅಂತಹದ್ದು ಇದ್ರೆ ಪ್ರವಚನ ಅಂದ್ರೆ ಅದನ್ನು ಪ್ರಕರ್ಷೇಣ ಅದನ್ನು ವಾಚನೆ ಮಾಡತಕ್ಕಂತಹದ್ದೇ ತದ್ದಿತಪಃ ಅಂತ ಆ ಸ್ವಾಧ್ಯಾಯದ ಬಗ್ಗೆ ನಮಗೆ ಮಹತ್ವವನ್ನು ತಿಳಿಸಿಕೊಡ್ತಾರೆ. ವಿದ್ಯಾ ಅಧ್ಯಯನ ಎಷ್ಟು ಮಹತ್ವದ್ದಿದೆ. ಒಂದು ಒಳ್ಳೆ ವಿಚಾರವನ್ನು ನಮ್ಮ ಗುರುಗಳು ಹೇಳ್ತಾ ಇದ್ರು. ಎಲ್ಲಿವರೆಗೂ ನಮ್ಮದು ಅಧ್ಯಯನ, ಎಲ್ಲಿವರೆಗೂ ನಮಗೆ ನೆನಪಿರಬೇಕು, ಎಲ್ಲಿವರೆಗೂ ನಾವು ವಿದ್ಯಾರ್ಥಿ ಅವಸ್ಥಾದಾಗಿರಬೇಕು ಅಂದರೆ ನಮ್ಮ ಜೀವನದ ಕೊನೇ ಸಮಯದ ತನಕ ಇನ್ನೇನು ಜೀವ ಹೋಗ್ತಿರ್ತದೆ ಆವಾಗ ಯಾವುದಾದ್ರೂ ಒಂದು ಪರಿಷ್ಕಾರವನ್ನು ಕೇಳಿದ್ರೆ ಆವಾಗಲೂ ಹೇಳಬೇಕಂತೆ. ಕೊನೆಗೆ ಇನ್ನೇನು ಮರಣ ಬರ್ತಿರ್ತದೆ, ಹತ್ರ ಇರ್ತದೆ ಅಂತ ಹೇಳಿ ಆವಾಗ ಪರಿಷ್ಕಾರಗಳನ್ನು ಕೇಳಿದ್ರೂ ಕೂಡ ಅವಾಗೂ ಕೂಡ ನೀನು ಹೇಳಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅವಾಗೂ ನಿನ್ನ ವಿದ್ಯಾ, ನಿನ್ನ ಹಂಬಲ, ನಿನ್ನ ಜ್ಞಾನ ಮಾಡಿಕೊಳ್ಬೇಕು ಅನ್ನುವಂತಹ ವಿವಕ್ಷಿತಾರ್ಥ ತತ್ವಜ್ಞಾನ ನಿನಗಿರಬೇಕು ಆ ಸಂದರ್ಭದಲ್ಲಿ. ಅಲ್ಲಿವರೆಗೂ ವಿದ್ಯಾರ್ಥಿನೇ. ಅಂತಹ ಸ್ವಾಧ್ಯಾಯ ಪ್ರವಚನವೇ ಮುಖ್ಯವಾಗಿರ್ತಕ್ಕಂತಹದ್ದು ಅಂತ ತಿಳಿಸಿ, ಅಹಂ ವೃಕ್ಷ ಶರೇರಿವ ಕೀರ್ತಿಪೃಷ್ಟ ಕ್ಷರೇರಿವ ಕೀರ್ತಿಪೃಷ್ಟಂ ಗಿರೇರಿವ ಊರ್ಧ್ವ ಪವಿತ್ರೋ ವಾಜಿನೀವಸ್ವ ಮೃತಮಸ್ಮಿ ದ್ರವಿಣ ಗುಂಸವರ್ಚಸಂ ಸುಮೇಧಾಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ. ಆಗ ಇಲ್ಲಿ ತ್ರಿಶಂಕು ಎನ್ನುವಂತಹ ಒಬ್ಬ ಜ್ಞಾನಿಗಳು ಋಷಿಗಳು ಹೇಳ್ತಾ ಇದ್ದಾರೆ, ಅಹಂ ವೃಕ್ಷ ಶರೇರಿವ, ಸಂಸಾರವೆಂಬಂತಹ ವೃಕ್ಷ ಛೇದನವನ್ನ ನಾವು ನಾಶ ಮಾಡಿ ಹಾಕ್ತಾ ಇದ್ದೇವೆ. ಕೀರ್ತಿ ಪೃಷ್ಟಂಗಿರೇರಿವ, ಸಾಧನೆ ಭಗವಂತನ ಕೀರ್ತಿ ಎನ್ನುವಂತಹ ವೃಕ್ಷವನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಊರ್ಧ್ವ ಪವಿತ್ರೋ, ಊರ್ಧ್ವ ಗತಿಗಾಗಿ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥವರಾಗ್ತಾ ಇದ್ದೇವೆ. ಆದ್ದರಿಂದ ನಮಗೆ ಈ ಯಾವ ಸುಮೇಧ ಅಮೃತೋಕ್ಷಿತ ಭಗವಂತನ ಅನುಗ್ರಹ ರೂಪವಾಗಿರ್ತಕ್ಕಂತಹ ಸುವರ್ಚ ದೇವರ ಅನುಗ್ರಹದ ಮಾತು, ದೇವರ ಕಾರುಣ್ಯದ ಅನುಗ್ರಹ ಇದು ನಮಗೆ ಆಗಬೇಕು. ನಮ್ಮ ಪ್ರಾರಬ್ಧ
ಪ್ರಾರಬ್ಧ ಕರ್ಮ ಎಲ್ಲ ನಾಶ ಆಗಿದೆ. ಪ್ರಾರಬ್ಧ ಕರ್ಮವೆಲ್ಲವೂ ಕೂಡ ನಾಶವಾಗಿ ಅಮೃತೋಕ್ಷಿತ ನಮಗೆ ಉತ್ತಮವಾಗಿರತಕ್ಕಂತಹ ಗತಿಯಾಗಲಿ. ಕರ್ಮಗಳ ಬಗ್ಗೆ ವಿಚಾರ ಬಂತು, ಆದ್ದರಿಂದ 1-2 ನಿಮಿಷದಲ್ಲಿ ಕರ್ಮಗಳ ಬಗ್ಗೆ ತಿಳಿಸ್ಬಿಡ್ತೀನಿ. ಏನಿದು ಕರ್ಮ 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 ಅಂತ ಹೇಳಿ. ಕರ್ಮಗಳು 3: ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ ಹೇಳಿ. ಕರ್ಮಗಳಲ್ಲಿ 3: ಹಿಂದೆ ಸಂಗ್ರಹ ಮಾಡಿದ್ದು, ಮುಂದೆ ಬರುವಂತಹದ್ದು, ಈಗ ಅನುಭವಿಸುವ ಇರುವಂತಹದ್ದು. 3 ನಾವು ಕರ್ಮಗಳನ್ನು ನೋಡ್ತೇವೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3 ಕರ್ಮಗಳನ್ನು ನಾವು ನೋಡ್ತೇವೆ. ಏನು ಸಂಚಿತ, ಆಗಾಮಿ, ಪ್ರಾರಬ್ಧ ಅಂದ್ರೆ? ಸಂಚಿತ ಹಿಂದ ಸಂಚಯನ ಮಾಡಿ ಗಳಿಸಿ ಇಟ್ಟ ಕರ್ಮಗಳು. ಆಗಾಮಿ ಮುಂದೆ ಬರುವಂತಹ ಕರ್ಮಗಳು, ಆಗಮನ ಆಗುವಂತಹ ಕರ್ಮಗಳು ಆಗಾಮಿ. ಪ್ರಾರಬ್ಧ ಅಂದ್ರೆ ಶುರು ಮಾಡಿದ ಕರ್ಮ. ಶುರು ಮಾಡಿದ ಕರ್ಮ. ಒಂದು ಉದಾಹರಣೆ ಹೇಳ್ತೇನೆ. ಸಂಚಿತ ಪೂರ್ಣವಾಗಿ ಅಡಿಗೆ ಆಗಿದೆ. ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಕರ್ಮಗಳ ಬಗ್ಗೆ. ಅಡಿಗೆ ಆಗಿದೆ, ಅಡಿಗೆ ಪಾತ್ರೆಯಲ್ಲೆಲ್ಲ ಇದೆ, ಅದು ಸಂಚಿತ ಅಂತ ಅನ್ಕೊಳ್ರಿ. ಇನ್ನ ಮುಂದೆ ಆಗಬೇಕಾಗಿದೆ, ಅಕ್ಕಿ, ಬ್ಯಾಳಿ, ಬೆಲ್ಲ, ಹುಣಸೆಹಣ್ಣು ಎಲ್ಲ ಇದೆ, ಅದು ಆಗಾಮಿ. ಪ್ರಾರಬ್ಧ ಎಲಿ ಒಳಗೆ ಬಡಿಸ್ಕೊಂಡು ಕೂತಿದ್ದು, ಎಲಿ ಒಳಗ ಬಡಿಸ್ಕೊಂಡು ಕೂತಿದ್ದು, ನಾವು ಊಟಕ್ಕೆ ಎಲಿ ಒಳಗೆ ಬಡಿಸ್ಕೊಂಡು ಕೂತಿರುವಂತಹದ್ದು. 3 ಕರ್ಮಗಳು, ಮುಂದೆ ಆಗುವುದು, ಹಿಂದೆ ಇದ್ದಿದ್ದು, ಈಗ ಚಾಲು ಮಾಡಿದ್ದು ಅಂತ. ಈ 3 ಕರ್ಮಗಳು ಮನುಷ್ಯನಿಗೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಮಾಡುವ ಸತ್ಕರ್ಮದಿಂದ, ನಾವು ಮಾಡುವ ಪಡೆದುಕೊಳ್ಳುವ ಜ್ಞಾನದಿಂದ, ನಾವು ಮಾಡುವ ಒಂದು ಸತ್ಕಾಲ ಕ್ಷೇಪದಿಂದ, ಗುರುಗಳ ಅನುಗ್ರಹದಿಂದ ಸಂಚಿತ ಆಗಾಮಿ 2 ಹೋಗ್ತವೆ. ಹಿಂದ ಮಾಡಿದ ಕರ್ಮ, ಮುಂದೆ ಬರುವ ಕರ್ಮ ಅವೆರಡು ಹೋಗ್ತವೆ. ಆದ್ರೇನು ತಟ್ಟೆಯಾಗಿ ಇಟ್ಕೊಂಡು ಕೂತೀವಲ್ಲ ಪ್ರಾರಬ್ಧ, ಅದು ಮಾತ್ರ ಪೂರ್ಣ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಕೊಂಚ ಮಾಡೋ ಪ್ರಾರಬ್ಧ. ಪ್ರಾರಬ್ಧ ಕರ್ಮನೂ ಕೂಡ ಕೊಂಚ ಮಾಡೋ, ಅದರಲ್ಲಿ ಉಗ್ರತಾ ಕಮ್ಮಿ ಆಗ್ತದೆ. ಆದ್ರೆ ಕರ್ಮ ಅನ್ನುವಂತಹದ್ದು ಪೂರ್ಣ ಹೋಗುವುದಿಲ್ಲ, ಹೋಗುವುದಿಲ್ಲ, ಹೋಗುವುದಿಲ್ಲ. ಕರ್ಮ ಪೂರ್ಣ ನಾಶ ಆಯಿತು ಅಂದ್ರೆ ನಮ್ಮ ಸಾಧನ ಆಯಿತು, ಬ್ರಹ್ಮದೇವರ ಜೊತೆಗೆ ಬ್ರಹ್ಮಣ ಸಹ ವಿರಜಾ ನದಿ ಸ್ನಾನಕ್ಕೆ ಹೋದೆವಂತ ಅರ್ಥ ನಾವು. ಆದರೆ ಸಂಚಿತ ಆಗಾಮಿ ಕರ್ಮಗಳನ್ನ ಸಾಧನ ಮಾಡಿಕೊಂಡು ನಾವು ಪರಿಹಾರ ಮಾಡ್ಕೋಬಹುದಲ್ಲ. ಹಿಂದಿನ ಕರ್ಮ ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಸಂಚಿತ ಕರ್ಮ ಹೋಯಿತು. ಮುಂದೆ ಮಾಡದೇ ಇದ್ದಂಗೆ ಎಚ್ಚರ ವಹಿಸಿ ಸತ್ಕಾಲದಲ್ಲಿ ಆಸಕ್ತನಾದರೆ ಆಗಾಮಿ ಕರ್ಮದ ಲೇಪ ಇಲ್ಲ. ಆದ್ರೆ ಚಾಲು ಮಾಡಿದ್ದದಲ್ಲ, ಅದು ಭೋಗ ಮಾಡಲೇಬೇಕು. ಅದರಲ್ಲಿ ಉಗ್ರತಾ ಕಮ್ಮಿ ಆಗ್ತದೆ. ಉದಾಹರಣೆಗೆ ಒಂದು ಹೇಳ್ತೇನೆ. ಮಾಡುವ ಸತ್ಕಾರ್ಯದಿಂದ, ಸತ್ಕಾಲಕ್ಷೇಪದಿಂದ ನನ್ನ ಒಂದು ಪ್ರಾರಬ್ಧ ಕರ್ಮ, ಇವತ್ತಿನ ದಿವಸ ದೊಡ್ಡದಾದ ಕಬ್ಬಿಣ ಬಂದು ನನ್ನ ಕಾಲಿನ ಮೇಲೆ ಬಿದ್ದು ನನ್ನ ಕಾಲು ಮುರಿಬೇಕು, ನನ್ನ ಕರ್ಮ ಇತ್ತದು. ನಾನು ಮಾಡುವ ಸತ್ಕರ್ಮದಿಂದ ನನ್ನ ಕಾಲಿಗೆ ಒಂದು ಸಣ್ಣ ಸೂಜಿನೋ ಒಂದು ತಗಡನೋ ತರ್ಚಿ ಹೋಗಿಬಿಡ್ತು. ಕಾಲ ಮೇಲೆ ದೊಡ್ಡ ಕಬ್ಬಿಣ ಬಿದ್ದು ಕಾಲು ಮುರಿದು ಹೋಗುವ ಅವಸ್ಥೆ ಹೇಗಿತ್ತು, ಒಂದು ಸೂಜಿನೋ ಒಂದು ಕಬ್ಬಿಣನೋ ಒಂದು ತಗಡನೋ ತರ್ಚಿ ಹೋದರೆ ಹೆಂಗಾಯ್ತು. ಅಂದ್ರೆ ಪ್ರಾರಬ್ಧ ಕರ್ಮ ಪೂರ್ಣ ಹೋಗುವುದಿಲ್ಲ. ಬೇರೆ ಯಾರೂ ಉದಾಹರಣೆ ಬೇಕಾಗೇ ಇಲ್ಲ ನಮ್ಗೆ. ಮತ್ತೆ ಮಂತ್ರಾಲಯ ಪ್ರಭುಗಳ ಹತ್ರ ಬರ್ಬೇಕು, ರಾಯರ ಹತ್ರ ಬರ್ಬೇಕು. ಕೇಳಿರಲ್ಲ,
ದಾರಿದ್ರ್ಯ ದೇವತೆಯನ್ನು ಸ್ವಾಗತ ಮಾಡಿ ಕರೆದು ತಮ್ಮ ಹತ್ರ ಕೂಡಿಸ್ಕೊಂಡು ಮಹಾನುಭಾವರು. ಎಲ್ಲರೂ ದರಿದ್ರ ಹೋಗಲಿ ಅಂದ್ರೆ ಈ ಪ್ರಭುಗಳು ದಾರಿದ್ರ್ಯ ತಮ್ಮ ಹತ್ರ ದೇವತೆ ಬಂದ್ರೆ ಬಾ ಆಶ್ರಯ ಕೊಡ್ತೀನಿ ಅಂತ ಕರೆದು ಕೂಡಿಸಿಕೊಂಡಂತಹ ಮಹಾನುಭಾವರು. ಕುಂತಿದೇವಿ ಕಷ್ಟವನ್ನೇ ಕೇಳಿದ್ಲು. ಬೇಕಾದ ದೇವರು ಕೊಡ್ಲಿಕ್ಕೆ ಸಿದ್ಧನಿದ್ದಾಗ ಕಷ್ಟವನ್ನೇ ಕೇಳಿಕೊಂಡ್ಲು. ರಾಯರು ಕೇಳಿದ್ದು ಅದನ್ನೇ. ಯಾಕೆ? ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ, ಸುಖ ಬಂದಾಗ ಶ್ರೀನಿವಾಸನ ಸ್ಮರಣೆ ಬರುವುದಿಲ್ಲ. ಅದಕ್ಕೆ ರಾಯರಂದ್ರು, ವರ್ಣನ ಕೇಳಿದ್ದೀರಿ ರಾಯರ ಬಗ್ಗೆ. ಪ್ರಹ್ಲಾದ ವ್ಯಾಸ ರಾಜರಾಗಿದ್ದಾಗ, ಪ್ರಹ್ಲಾದ ರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ ಏನು ಪುಣ್ಯ ಸಂಪಾದನೆ ಮಾಡಿದ್ರು, ಆ ಪುಣ್ಯದ ಜೊತೆಗೆ ಏನವರ ಕರ್ಮಕ್ಕನುಗುಣವಾಗಿ ಬಂದ ಕಿಂಚಿತ್ ಭೋಗ ಮಾಡುವ ಕಷ್ಟ ಇತ್ತು. ಆ ಕಷ್ಟವನ್ನು ತಾವು ಭೋಗ ಮಾಡಿ ಮುಗಿಸಿದ್ರು ರಾಯರು. ಬಿಡ್ಲಿಕ್ಕಿತ್ತಲ್ಲ ದೇವತೆಗಳವರೆಲ್ಲ. ಆದರೆ ಕರ್ಮ ಭೋಗ ಮಾಡಲೇಬೇಕು. ಭೋಗೇ ನೈವ ಕ್ಷಯ, ಪ್ರಾರಬ್ಧ ಅದು. ಜೀರ್ಣೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ. ಅವ್ರ ಹತ್ರ ವಿದ್ಯಾ ಸಂಪತ್ತಿತ್ತು. ಗುರುಗಳಿಗೆ ಕೇಳಿದ್ರು ಬೇಕಾದ್ದು ಕೊಡ್ತಾ ಇದ್ರು. ಸುಧೀಂದ್ರ ತೀರ್ಥರು ಒಂದು ದಿವಸಕ್ಕೆ ಹೇಳಲಿಲ್ಲ, ಒಂದು ದಿವಸ ದೇಹಿ ಅನ್ಲಿಲ್ಲ. ನನ್ನ ಕರ್ಮ ಇದೆ, ನಾನು ಭೋಗ ಮಾಡಬೇಕು. ಎಲ್ಲಾರ ಮನೆಗೆ 15 ದಿವಸಕ್ಕೊಂದ್ಸಲ ಏಕಾದಶಿ, ಒಂದರ ರಾಯರ ಮನೆಗೆ 3-4 ದಿವಸಕ್ಕೊಂದೊಂದ್ಸಲ ಏಕಾದಶಿ ಬರುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿಯೂ ಪ್ರಾರಬ್ಧ ಕರ್ಮ ಅಂತ ಹೇಳಿ ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ, ಭೋಗ ಮಾಡಲೇಬೇಕು. ಅಂತಹ ಕರ್ಮಗಳಿಂದ ಭಗವಂತ ನಮ್ಮನ್ನು ದೂರ ಮಾಡಪ್ಪ. ಸಂಚಿತ ಆಗಾಮಿಗಳಂತೂ ತೆಗೆದೇ ಬಿಡು, ಇಡ್ಲಿಕ್ಕೆ ಹೋಗ್ಬೇಡ ಅವನ್ನ. ಯಾಕೆ? ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೇನೆ. ನರಜನ್ಮ ಕಲಿಯುಗದೋಳು ಹರಿನಾಮವ ನೆನೆದರೆ. ನಾನು ನಾಮಸ್ಮರಣೆ ಮಾಡ್ತಾ ಇದ್ದೇನೆ ಕಲಿಯುಗದಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದಕ್ಕೆ, ತಪಸ್ಸಿಗೆ, ಯಜ್ಞಕ್ಕೆ, ದಾನಕ್ಕೆ ಒಂದೊಂದು ಯುಗ ಮಹತ್ವ ಕೊಟ್ರೆ ಕಲಿಯುಗದಲ್ಲಿ ನಾಮಸ್ಮರಣೆಗೆ ಮಹತ್ವ ಇದೆ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ರಾಮ ಮಂತ್ರವ ಜಪಿಸು ಅಂತ ಹೇಳಿದಂತೆ ನಾಮಸ್ಮರಣೆ ಮಾಡ್ತಾ ಇದ್ರೆ ಎಲ್ಲ ಪಾಪಗಳ ಪರಿಹಾರ ಆಗ್ತಾ ಹೋಗ್ತದಂತೆ. ಹಾಗೆ ಈ ಸ್ವಾಧ್ಯಾಯ ಪ್ರವಚನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಿ ಯಾವಾಗಲೂ ನಮ್ಮಲ್ಲಿ ದ್ವಿಧಲಾತ್ಮಕವಾದ ಮೋಕ್ಷ, ಅನಿಷ್ಟ ನಿವೃತ್ತಿಪೂರ್ವಕ ಇಷ್ಟ ಪ್ರಾಪ್ತಿ ಆಗಬೇಕು. ಕಷ್ಟ ಹೋಗಬೇಕು, ಸುಖ ಬರಬೇಕು. ಕಷ್ಟ ಇದ್ದಾಗೆ ಸುಖ ಬಂದರೂ ಉಪಯೋಗ ಇಲ್ಲ. ಸುಖ ಭೋಗ ಮಾಡ್ತಾ ಇರುವಾಗ ಕಷ್ಟ ಬಂದರೂ ಸುಖದ ಪೂರ್ಣವಾಗಿ ಸ್ವಾರಸ್ಯ ಭೋಗ ಮಾಡಲಿಕ್ಕೆ ಒಂದು ಹೋಗಬೇಕು, ಪೂರ್ಣ ಅನಿಷ್ಟ ನಿವೃತ್ತಿ ಆಗಬೇಕು, ದುಷ್ಟಕರ್ಮಗಳೆಲ್ಲ ಹೋಗಬೇಕು, ಆಮೇಲೆ ಸುಖ ಬರಬೇಕು. ಇಲ್ಲದೆ ಇದ್ರೆ ಏನಾಗ್ತದೆ? ಚಂಡಮಂಡಲ ಜ್ವರ ಬಂದು ಆರಾಮ ಇಲ್ಲದೆ ಇರತಕ್ಕಂತಹ, ನಾಲಿಗೆ ರುಚಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳ ಮುಂದೆ ಪಂಚಭಕ್ಷ ಪರಮಾಣ ತಂದಿತ್ತಂತ ಆಗ್ತದೆ. ಏನ್ ಮಾಡ್ಬೇಕು? ಕಷ್ಟ ಇದ್ದಾಗ ಸುಖ ಬಂದ್ರೆ ಅವನು ಏನ್ ಮಾಡ್ಬೇಕು? ಅವನಿಗೆ ಏನು ಮಾಡ್ಲಿಕ್ಕಾಗುದಿಲ್ಲ. ಜ್ವರ ಹೋಗ್ಬೇಕು, ನಾಲಿಗೆ ರುಚಿ ಬರಬೇಕು, ಆಮೇಲೆ ತಂದಿಟ್ರೆ ತಿನ್ಲಿಕ್ಕೆ ಸುಖ. ಇಲ್ಲದೆ ಇದ್ರೆ ಹೇಳಿಬಿಟ್ಟಿರ್ತಾನೆ ಡಾಕ್ಟರ್, ಏನಾದ್ರೂ ತಿಂದ್ರೆ ಮತ್ತೆ ಜಾಸ್ತಿ ಆಗ್ತದೆ ನೋಡ್ರಿ ಅಂತ ಹೇಳಿ. ಬರೀ ನೋಡಿ ಸಂತೋಷ ಪಡ್ಬೇಕವ. ಇದು ಮನುಷ್ಯನಿಗೆ ಕಷ್ಟ ಇದ್ದಾಗ, ಸುಖ ಬಂದ್ರೆ ಹಿಂಗಾಗ್ತದೆ ಪರಿಸ್ಥಿತಿ. ಸುಖ ಇದ್ದಾಗ ಕಷ್ಟ ಬಂತು ಅಂದ್ರೆ ಸುಖದ ಪರಿಪಾಕವನ್ನು ಪೂರ್ಣ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಸುಖ ಇದ್ದಾಗ ಕಷ್ಟ ಬಂತು ಅಂದ್ರೆ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಸುಖ ಪಡಬೇಕು, ಸಾಧನೆ ಮಾಡ್ಕೊಳ್ಬೇಕು, ಎಲ್ಲ ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ರೋಗ ಬಂದು ತಿಂದಿಯಪ್ಪ ಎಷ್ಟು ದಿವಸ ಮುಂದೆ ತಿನ್ನಬೇಡ ಅಂದ್ಬಿಟ್ರೆ ಏನ್ ಮಾಡ್ಬೇಕು? ಎದುರಿಗೆ ನೋಡ್ಕೋತ ಅವ್ರು ತಿಂತಿರ್ತಾರ, ನಮ್ಮ ಕರ್ಮ ತಿನ್ಲಾರ್ದೆ ಕೂಡ್ಬೇಕಾಗ. ಸುಖ ಇದೆ, ಬೇಕಾದಷ್ಟು ಸುಖ ಇದೆ, ದೊಡ್ಡ ಮನಿ ಇದೆ, ಸಂಪತ್ತಿದೆ, ಆದ್ರೆ ಭೋಗ ಮಾಡ್ಲಿಕ್ಕಿಲ್ಲ ನಮ್ಮ ಕರ್ಮ. ಅದಕ್ಕಾಗಿ ಕರ್ಮ ಅನ್ನುವಂತಹದ್ದು ಬಹಳ ಮಹತ್ವ. ಅದಕ್ಕೆ ಹೇಳ್ತಾರೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ. ಕರ್ಮ ಸಿದ್ಧಾಂತ ಅದಕ್ಕೆ ಹೇಳಿದ್ದು.
ಮುಂದೆ ಕೇಳ್ತೀರಿ, ಭಗವದ್ಗೀತೆಯಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸಿಕೊಡುತ್ತಾನೆ. ಅಂತಹ ಸುಖ ಪ್ರಾರಬ್ಧ ಆಗಿರ್ಬೋದು, ದುಃಖ ಪ್ರಾರಬ್ಧ ಆಗಿರ್ಬೋದು, ನಮ್ಮ ಯಾವುದೇ ವಿಧವಾಗಿರತಕ್ಕಂತಹ ಆ ಕರ್ಮ ಇದೆಯಲ್ಲ, ಆ ಕರ್ಮದ ಬಗ್ಗೆ ನಮಗೆ ತಿಳಿಸಿಕೊಟ್ಟು ಅಂತಹ ಕರ್ಮ ನಿರ್ವಾಣ, ಅಂತಹ ಕರ್ಮದಿಂದ ನಮ್ಮನ್ನು ದೂರಿಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹವರಾಗ್ತಾ ಇದ್ದಾರೆ ತ್ರಿಶಂಕು ಎನ್ನುವಂತಹ ಋಷಿಗಳು. ಈ ಸಂಸಾರವೆಂಬಂತಹ ಬಂಧನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ, ಅಂತಹ ನನಗೆ ನೀನು ಅನುಗ್ರಹವನ್ನು ಮಾಡತಕ್ಕಂತಹ ನಾಗು ಅಂತ ತಿಳಿಸಿದ ಮೇಲೆ ಉಪನಿಷತ್ತು ಶಿಷ್ಯನಿಗೆ ಅನುಶಾಸನವನ್ನು ಮಾಡ್ತಾ ಇದೆ. ಒಬ್ಬ ಮನುಷ್ಯ ತಾನು ಜೀವನದಲ್ಲಿ ಹೆಂಗೆ ಬದುಕಬೇಕು, ತಾನು ಹೇಗೆ ಇರಬೇಕು ಅನ್ನುವಂತಹದ್ದು ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡ್ತಾರಂತೆ. ವೇದ ಮನೋಚಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಅಂತೇವಾಸಿನಂ ಅನುಶಾಸ್ತಿ. ವೇದಾಧ್ಯಯನ ವೇದಾಂತಾಧ್ಯಯನವನ್ನು ಮಾಡಿ ಗುರುಕುಲದಲ್ಲಿ ವಾಸವನ್ನು ಮಾಡಿ ಮುಂದೆ ತನ್ನ ಜೀವನಕ್ಕೆ ತಾನು ಹೊರಟಿರುವಂತಹ ಒಬ್ಬ ವಿದ್ಯಾರ್ಥಿಗೆ ಮುಂದೆ ಅಂತೇವಾಸಿನಂ ಅನುಶಾಸ್ತಿ, ಅವನನ್ನು ಕುರಿತು ಗುರುಗಳು ಹೇಳ್ತಾರಂತೆ. ಮೊಟ್ಟ ಮೊದಲಿನಿಗೆ ಹೇಳುವಂತಹ ವಿಷಯ ಏನು ಗೊತ್ತೋ? ಸತ್ಯಂ ವದ ಧರ್ಮಂಚರ. ಮೊಟ್ಟ ಮೊದಲನೆಯ ಉಪದೇಶನೇ ಸತ್ಯಂ ವದ, ಸತ್ಯವಾದ ಮಾತನ್ನಾಡು, ಧರ್ಮದಿಂದ ಬದುಕು. ಎರಡು ಬಹಳ ಮಹತ್ವದ್ದು. ಅದಕ್ಕೆ ಅಪ್ಪಣ್ಣಾಚಾರ್ಯರು ರಾಯರಲ್ಲಿ ಸ್ತೋತ್ರ ಮಾಡುವಾಗ ಸತ್ಯ ಧರ್ಮ ರತಾಯಚ ಅಂತ ಹೇಳಿದರು. ಇವತ್ತು ನಮ್ಮಲ್ಲಿ ಸತ್ಯ ಇಲ್ಲ, ಧರ್ಮ ಇಲ್ಲ, ಆದ್ದರಿಂದ ನಮ್ದು ಯಾವುದೂ ಇಲ್ಲ. ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳ್ತೇನೆ, ರಾಯರು ಸತ್ಯದಲ್ಲಿ ರತರಾಗಿದ್ದಾರೆ, ಧರ್ಮದಲ್ಲಿ ಆಸಕ್ತರಾಗಿದ್ದಾರೆ. ಅದಕ್ಕಾಗಿ ಅವರು ಪೂಜ್ಯಾಯ ಆಗಿ ಇವತ್ತು ಲೋಕ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಸತ್ಯ ಇಲ್ಲ, ಧರ್ಮ ಇಲ್ಲ, ಅದಕ್ಕಾಗಿ ನಾವು ತ್ಯಾಜ್ಯಾಯ ಆಗಿ ಇಲ್ಲೇ ಕೂತೀವಿ. ಇವತ್ತು ಅವರು ಪೂಜ್ಯಾಯ, ನಾವು ತ್ಯಾಜ್ಯಾಯ. ಯಾರಲ್ಲಿ ಸತ್ಯ ಧರ್ಮ ಇರ್ತದೆ ಅವರು ಪೂಜ್ಯಾಯ ಆಗ್ತಾರೆ. ಯಾರಲ್ಲಿ ಸತ್ಯ ಧರ್ಮ ಇಲ್ಲ ಅವರೆಲ್ಲರಿಂದ ತಿರಸ್ಕೃತರಾಗ್ತಾರೆ, ತ್ಯಾಜ್ಯಾಯ. ನೋಡಿ, ಅದಕ್ಕೆ ವೇದ ಮಂತ್ರ ಹೇಳ್ತಾ ಇದೆ, ಸತ್ಯಂ ವದ ಧರ್ಮಂಚರ. ಸತ್ಯವಾದ ಮಾತನ್ನು ನೀನು ಮಾತನಾಡು, ಸತ್ಯಂ ವದ ಧರ್ಮಂಚರ. ಸತ್ಯವಾಗೇ ನಿನ್ನ ಜೀವನವನ್ನು ನೀನು ನಡೆಸು, ಧರ್ಮದಿಂದ ನೀನು ಜೀವನವನ್ನು ನಡೆಸು. ಸ್ವಾಧ್ಯಾಯಾನ್ಮಾ ಪ್ರಮದಃ. ಸ್ವಾಧ್ಯಾಯವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ. ನಿನ್ನ ಅಧ್ಯಯನ ಯಾವುದೇ ಕಾರಣಕ್ಕೂ ಕ್ಷಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್. ಕ್ಷಣೇ ನಷ್ಟೇ ಕುತೋ ವಿದ್ಯಾ, ಕ್ಷಣೇ ನಷ್ಟೇ ಕುತೋ ಧನಂ. ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್. ಒಂದು ಕಣಗಳಲ್ಲಿ ಎಲ್ಲಿ ಏನು ಸಿಕ್ತದೋ ಅದನ್ನು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡು. ಸ್ವಾಧ್ಯಾಯಾನ್ಮ ಪ್ರಮದಃ. ಆಚಾರ್ಯಾಯ ಪ್ರಿಯಂ ಧನಮಾರತ್ಯ ಪ್ರಜಾತಂತುಂ ಮಾವ್ಯವಚ್ಛೇಚ್ಛಿ. ನೋಡು, ನೀನು ನಿನ್ನ ಗುರುಗಳಿಗೆ ಸಂತೋಷ ಪಡಿಸಲಿಕ್ಕಾಗಿ ಪ್ರಿಯಂ ಧನಮಾರತ್ಯ, ಸಂಪತ್ತನ್ನು ತಂದು ಗುರುಗಳಿಗೆ ಕೊಟ್ಟು ನೀನು ಗುರುಗಳ ಅನುಗ್ರಹವನ್ನು ಪಡಿ. ಎಂಥ ಸಂಪತ್ತು ಕೊಡಬೇಕು? ಗುರುಗಳಿಗೆ ನಾವು ಕೊಡುವ ಗುರುದಕ್ಷಿಣೆ ಅವ್ರಿಗೆ ಏನ್ರಿ? ಏನ್ ಕೊಡ್ತೀವಿ ನಾವು ಅವರಿಗೆ? ಗುರುಕುಲದಲ್ಲಿ ಇದ್ದವರಿಗೆ ಇದರ ಕಲ್ಪನೆ ಉಂಟು ಹೊರತು ಈಗಿನ ಲೌಕಿಕ ಅಧ್ಯಯನದಲ್ಲಿ ಬೀಳ್ಕೊಡೋ ಸಮಾರಂಭ ಅಂತ ಮಾಡಿ ಅವರಿಗೊಂದೇನೋ ಗಿಫ್ಟ್ ತಂದು ಕೊಟ್ಟು ಮುಗಿಸಿಬಿಟ್ರ ಬಗ್ಗೆ ಹರಿತು ಅನ್ನುವಂತಹ ಈ ಕಾಲದಲ್ಲಿ ಗುರುವಿನ ಮಹತ್ವದ ಬಗ್ಗೆ ಕಲ್ಪನೆ ಇಲ್ಲ. ಪಾಶ್ಚಾತ್ಯರು ಹಾಳು ಮಾಡಿ ಹಾಕಿಬಿಟ್ರು ಆ ಪದ್ಧತಿಯನ್ನು, ನಮ್ಮಲ್ಲಿ ತೆಗೆದು ಹಾಕಿಬಿಟ್ರು. ಗುರುಕುಲದ ಪದ್ಧತಿಯನ್ನು ತೆಗೆದು ಹಾಕಿ
ಗುರುಗಳು ಶಿಷ್ಯರು ಎನ್ನುವ ಭಾವನೆಯೇ ಹೊರಟು ಹೋಗ್ಬಿಡುತ್ತೆ. ನಾ ಹೇಳಿದ್ನಲ್ಲ, ಗುರುಗಳಿಗೆ ಗುರುದಕ್ಷಿಣೆ ಯಾವುದು ಕೊಡಬೇಕು? ಪ್ರಿಯಂ ಧನಮಾರುತ್ಯ, ಅವರಿಗೆ ಪ್ರಿಯವಾದ ಆಚಾರ್ಯಾಯ ಪ್ರಿಯಂ ಧನಂ, ಅವರಿಗೆ ಪ್ರಿಯವಾದ, ಅವರಿಗೆ ಏನು ಬೇಕು ಅದನ್ನು ಕೇಳಿ ತಂದು ನೀನು ಕೊಟ್ಟು ನಿನ್ನ ಜೀವನವನ್ನು ಮಾಡು. ಪ್ರಿಯಂ ಧನಂ, ಯಾವುದು ಬೇಕು ಅದನ್ನು ನೀನು ಕೊಡು. ಧನಮಾರತ್ಯ ಪ್ರಜಾತಂತು ಮಾಂ ವ್ಯವಚ್ಛೇಚ್ಛೀಹಿ, ನೀನು ಮುಂದೆ ಸತ್ಸಂತಾನವನ್ನು ಪಡೆದು ಪ್ರಜೆಗಳನ್ನು ಪಾಲನೆ ಮಾಡುವವರಾಗಿ ಎಷ್ಟಾಗ್ತದೋ ಅಷ್ಟು ನಿನ್ನ ಸಂತಾನವನ್ನು ಪಡೆದು ಜಗತ್ತಿಗೆ ನೀನು ಶ್ರೇಷ್ಠವಾಗಿರತಕ್ಕಂತಹ ವ್ಯಕ್ತಿ ನೀನಾಗು. ಪ್ರಜಾತಂತು ಮಾಂ ವ್ಯವಚ್ಛೇಚ್ಛಿ ಸತ್ಯಾನ್ನ ಪ್ರಮದಿತವ್ಯಂ. ಆಗ ನಮಗಿಲ್ಲಿ ತಿಳಿಸಿಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಸತ್ಯಾನ್ನ ಪ್ರಮದಿತವ್ಯಂ, ಸತ್ಯವಾಗಿರತಕ್ಕಂತಹ ಏನು ಸಜ್ಜನರಿಗೆ ಹಿತವನ್ನು ಹೇಳತಕ್ಕಂತಹ ಸತ್ಯವನ್ನ ನೀನು ಅವಶ್ಯವಾಗಿ ಹೇಳು. ಸಜ್ಜನರಿಗೆ ಕಷ್ಟ ಕೊಡುವಂತಹ ಸತ್ಯವನ್ನ ಮಾತಾಡಬೇಡ. ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ. ಬರೀ ನಾನು ಸತ್ಯ ಮಾತಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಮಾತಾಡಿದ್ರೂ ತಪ್ಪಿಲ್ಲ ಅಂತ. ನಾನು ಹೇಳ್ತಾ ಇಲ್ಲ, ಶುಕ್ರಾಚಾರ್ಯರು ಕೆಲವೊಂದು ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಹತ್ರ ಹೇಳುವಾಗ ಹೇಳುತ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಸ್ತ್ರೀಷು ನರ್ಮೆ ವಿವಾಹೇಶು ವೃತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಾಮ್ ನಾನೃತಂ ಸಾಜ್ಯಗುಪ್ಸಿತಂ. ಕೆಲವೊಂದು ಸಂದರ್ಭದಲ್ಲಿ ಅಸತ್ಯವಾಗಿದ್ರೂ ಕೂಡ ಸಜ್ಜನರಿಗೆ ಪ್ರಿಯವಾಗ್ತಿತ್ತು, ಅದರಿಂದ ಅನುಕೂಲ ಆಗ್ತಿತ್ತು ಅಂದ್ರೆ ಅವಾಗ ಸತ್ಯವಾದ ಮಾತನ್ನು ಬಿಡು. ಒಬ್ಬ ಬ್ರಾಹ್ಮಣ, ಒಂದು ಆಕಳು, ಒಂದು ಜೀವ ಹತ್ಯೆಯಾಗ್ತಾ ಇದೆ ಅಂದಾಗ ನಿನ್ನನ್ನು ಆಶ್ರಯಿಸಿಕೊಂಡು ಒಂದು ಆಕಳು ಬಂತೋ, ಒಂದು ಜೀವ ಬಂತೋ, ಒಬ್ಬ ಬ್ರಾಹ್ಮಣ ಬಂದನೋ, ಅವನು ಬದುಕಿಸಿದ ಪುಣ್ಯ ನೀನು ಬರ್ತದೆ, ಅವನು ಒಳಗೆ ಕರೆದಿಟ್ಕೊಂಡು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಕಳಿಸ. ಸತ್ಯಂ ಅಪ್ರಿಯಂ ಸತ್ಯಂ ಅಬ್ರೂಯಾತ್. ಆದ್ರೆ ನಮ್ಮ ಕೆಲಸ ಹೆಂಗಿದೆ ಗೊತ್ತೋ? ಮತ್ತೆ ಮಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಪೇಳಿದೆ, ಬಿದ್ದ ಬಿದ್ದವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯ ನಾ ಕೊಯ್ಸಿದೆ, 10 ಜನರನ್ನಣಕ್ಕೆ ನಿತ್ಯ ಕಲ್ಲೊಡೆಯುತ್ತಿರೆ ಮೃತ್ಯುದೇವತೆ ಎನಿಸಿದೆ, ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಇಂತಹ ಪರಿಸ್ಥಿತಿ ನಮ್ದು, ಇಂತಹದ್ರಲ್ಲಿ ನಾವಿದ್ದೇವೆ. ಅದಕ್ಕಾಗಿ ಅಪ್ರಿಯಂ ಸತ್ಯಂ, ಒಂದು ಸುಳ್ಳು ಮಾತಾಡು ನಡೀತದೆ, ಅದು ಸಜ್ಜನರಿಗೆ ಅಪ್ರಿಯ ಅಂತ ಆಗಿತ್ತು ಅಂದ್ರೆ ಒಂದು ಮಾತಾಡು ನಡೆದು ಹೋಗ್ತದೆ. ಅದನ್ನು ತಿಳಿಸಿಕೊಡ್ತಾರೆ. ಸತ್ಯತ್ವಾತ್ ನ ಪ್ರಮದಿತವ್ಯಂ, ಸಜ್ಜನರಿಗೆ ಹಿತವನ್ನುಂಟು ಮಾಡುವಂತಹ ವಿಷಯ ಅದು, ಅದನ್ನು ಹೇಳುವುದನ್ನು ನೀನು ಮರೆಯಬೇಡ. ಧರ್ಮಾತ್ಮ ಪ್ರಮದಿತವ್ಯಂ, ಧರ್ಮಾಚರಣೆಯಲ್ಲಿ ಕಾಂಪ್ರಮೈಸ್ ಆಗ್ಬೇಡ. ನೋಡ್ರಿ, ಧರ್ಮಾನ್ನ ಪ್ರಮದಿತವ್ಯಂ, ಧರ್ಮಾಚರಣೆಯಲ್ಲಿ ಕಾಂಪ್ರಮೈಸ್ ಆಗ್ಬೇಡ, ಅನುಸರಿಸಿಕೊಂಡು ಹೋಗ್ಬೇಡ. ಧರ್ಮ ಸಿಂಧು ಕಟ್ಟಿಟ್ಟು ಅನುಕೂಲ ಸಿಂಧು ಮಾಡ್ಕೋಬೇಡ. ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ನಾವು ಗುರುಗಳು ಬಹಳ ಚಂದ, ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಅಧ್ಯಯನ ಮಾಡುವಾಗ ಬಹಳ ಇದಾಗ್ತದೆ, ಅಂದ್ರೆ ನೆನಪಿಗೆ ಬಂದ್ಬಿಡ್ತದೆ. ಒಂದೇ ಹೇಳಿದ್ರು ನಮ್ಮ ಗುರುಗಳು, ದೇವರು ಧರ್ಮ ನಿನ್ನ ಅಧ್ಯಯನ ನೀನು ಸರಿಯಾಗಿ ಮಾಡಿಕೊಂಡು ನೀನು ಬದುಕಬೇಕು ಅಂದ್ರೆ ದೇವರು ನಿನ್ನ ಬದುಕಿಸ್ತಾನೆ. ವಿಶ್ವಾಸ ಇಡು, ಗ್ಯಾರಂಟಿ ಬದುಕಿಸ್ತಾನೆ. ಸ್ವಾಧ್ಯಾಯನ ಅಧ್ಯಯನ ಮಾಡ್ಕೊ, ನಿನ್ನಷ್ಟು ನೀನು ಕರ್ಮ ಮಾಡ್ಕೊ, ನಿನ್ನಷ್ಟು ನೀನು ಮನೆಯಲ್ಲೇ ದುಡ್ಡು ತಂದು ದೇವರು ಕೊಡ್ತಾನೆ, ಮನೆಯಲ್ಲೇ ಊಟಕ್ಕೆ ಹಾಕಿಸ್ತಾನೆ. ಇಲ್ಲ, ನಾನು ಲೌಕಿಕವಾಗಿ ಬೆಳಿಬೇಕು, ನಾನು ಮುಂದೆ ಹೋಗಬೇಕು, 4 ಜನರಿಗೆ ಪ್ರಿಯನಾಗಬೇಕು ಅಂತಂದ್ರೆ ಪುಸ್ತಕ ಕಟ್ಟಿ ಮ್ಯಾಲೆ ಇಟ್ಟುಬಿಡು, ಏನು ಕಲ್ತೀವಿ ಅಷ್ಟ್ರ ಮೇಲೆ 4 ಮಂದಿಗೆ ಹೇಳ್ಕೊತೀರಿ, ಆಡು ಬದುಕ್ತಿ ಹೋಗು. ಪುಸ್ತಕ ಪೂಜೆಗಷ್ಟೇ, ಸರಸ್ವತಿ ಪೂಜೆಗೆ ಅಷ್ಟೇ ತೆಗೆಯೋದು, ಧೂಳು ಜಾಡಿಸೋದು, ಪೂಜೆ ಮಾಡೋದು, ಇಟ್ಬಿಡೋದು, ಅಷ್ಟೇ ಮುಗೀತು. ಆದರೆ ಅಂತಹ ಧರ್ಮಾಚರಣೆಯಲ್ಲಿ ಕಾಂಪ್ರಮೈಸ್ ಆಗಬೇಡ. ನಾವೆಲ್ಲ ಇವತ್ತು ಇರ್ಲಿ ಬಿಡ್ರಿ ನಡೀತದೆ ಅಂತ ಇದ್ದ ಸಂಸ್ಕಾರಗಳಿಗೆ
ಇದ್ದ ಧರ್ಮಾಚರಣೆಗಳಿಗೆ ಹೊಸ ರೂಪವನ್ನು ಕೊಟ್ಟು ನಾವು ಅಡ್ಜಸ್ಟ್ ಆಗಿ. ಮೊದ್ಲಿಗೆ ಮನೆಯೊಳಗ ಕಟಿಗಿ ಬಿಟ್ರೆ ಬೇರೆ ಇರ್ತಿದ್ದಿಲ್ಲ, ಈಗ ಕಟಿಗಿನೇ ಇಲ್ಲ, ಮುಗಿದೋಯ್ತು. ಬಿಟ್ರೆ ಬೇರೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಅಷ್ಟರ ಮೇಲೆ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅಂತಹ ಧರ್ಮಾನ್ನ ಪ್ರಮದಿತವ್ಯಂ, ಭೂತ್ಯೈನ್ನ ಪ್ರಮದಿತವ್ಯಂ. ಏನು ಭಗವಂತನ ಸಾಧನೆಗೆ ಬೇಕಾದ ಸಾಧನೆ ಮಾಡುವುದರಲ್ಲಿ ಒಂದು ಕ್ಷಣ ಹಿಂದಕ್ಕೆ ಸರಿಬೇಡ. ಇದು ಶಿಷ್ಯನಿಗೆ ಗುರುಗಳು ಮಾಡುವ ಉಪದೇಶ.